ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದಿನೇ ದಿನೇ ಕಾವೇರ್ತಾ ಇದೆ. ಚುನಾವಣೆ ದಿನಾಂಕ ಘೋಷಣೆ ಆಗ್ತಿದ್ದಾಗೇ ಆ ಕ್ಷೇತ್ರದಲ್ಲಿ ಯಾವ ಪಕ್ಷದಿಂದ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರನೇ ಸಿಗ್ತಾ ಇಲ್ಲ. ಹೀಗಾಗಿ ಆ ಕ್ಷೇತ್ರ ತುಂಬಾ ಕುತೂಹಲ ಮೂಡಿಸ್ತಾ ಇರೋದು. ಅದರಲ್ಲೂ ಬಹುಮುಖ್ಯವಾಗಿ ಈ ಬಾರಿ ಆ ಕ್ಷೇತ್ರದಲ್ಲಿ BJP ಪಕ್ಷ ಮಾಸ್ಟರ್ ಸ್ಟ್ರೋಕ್ ಕೊಡುತ್ತೆ ಕಾಂಗ್ರೆಸ್ಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಟಿಕೆಟ್ಗಾಗಿ ಹಲವು ಮಂದಿ ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ನಾಯಕರು ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕು, ಕಳೆದ 20 ವರ್ಷಗಳಿಂದನೂ ಶಾಮನೂರು ಕುಟುಂಬಕ್ಕೆ ಟಿಕೆಟನ್ನು ಕೊಡ್ತಾ ಇದ್ದೀರಿ, ಈ ಬಾರಿ ನಮಗೆ ಟಿಕೆಟ್ ಕೊಡಿ. ಆ ಕ್ಷೇತ್ರದಲ್ಲಿ 70,000ಕ್ಕೂ ಅಧಿಕ ಮುಸ್ಲಿಂ ಮತದಾರರಿದ್ದಾರೆ, ಹೀಗಾಗಿ ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇತ್ತ ಸಚಿವ ಮಲ್ಲಿಕಾರ್ಜುನ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಬಹಳನೇ ಶ್ರಮ ಆಗ್ತಾ ಇದ್ದಾರೆ. ಇದರ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಮಲ್ಲಿಕಾರ್ಜುನ್ ಇವರಿಬ್ಬರ ನಡುವೆ ಮುಸುಕಿನ ಗುದ್ದಾಟ ಕೂಡ ಶುರುವಾಗಿದೆ. ಜಮೀರ್ ಅಹಮದ್ ಖಾನ್ ಯಾರು ಇಲ್ಲಿ ಬಂದು ಮಾತನಾಡೋದಕ್ಕೆ ಅಂತಲೂ ಕೂಡ ಮಲ್ಲಿಕಾರ್ಜುನ್ ಜಮೀರ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಈಗ BJP ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ತಿರುಗೇಟನ್ನು ಕೊಡ್ತಿರೋದು. ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈಗಾಗಲೇ ಕಿತ್ತಾಟ ಶುರು ಮಾಡಿಕೊಂಡಿದೆ. ಯಾರಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ಕಾಂಗ್ರೆಸ್ ಕಿತ್ತಾಟ ಜೋರಾಗತ್ತೆ. ಹೀಗಾಗಿ ಅದರ ಲಾಭವನ್ನು ನಾವು ಪಡಿಬೇಕು, ಸೂಕ್ತ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಬೇಕು. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅಂದರೆ ನಮ್ಮ ಪಕ್ಷದಿಂದ GB ವಿನಯ್ ಕುಮಾರ್ಗೆ BJP ಟಿಕೆಟ್ ಕೊಟ್ಟರೆ ಖಂಡಿತ ಜಯಬೇರಿಯನ್ನು ಬಾರಿಸ್ತಾರೆ ಅನ್ನೋ ಲೆಕ್ಕ ಶುರುವಾಗಿರೋದು. ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು, ಸಿದ್ದರಾಮಯ್ಯನವರ ಶಿಷ್ಯ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂಥವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥವರು. ಆದರೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಅವರು ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ತಕ್ಕ ಮಟ್ಟಿಗೆ ಓಟನ್ನು ಪಡೆದು ನಾನು ಭವಿಷ್ಯದ ನಾಯಕ ಅನ್ನೋದನ್ನು ಕೂಡ ತೋರಿಸ್ತಾರೆ. ಇವತ್ತು ವಿನಯ್ ಕುಮಾರ್ ಕೇವಲ ದಾವಣಗೆರೆ ಜಿಲ್ಲೆಗೆ ಮಾತ್ರ ಸೀಮಿತರಾಗಿಲ್ಲ, ಇಡೀ ರಾಜ್ಯಾದ್ಯಂತ ಗುರುತಿಸ್ಕೊತಾ ಇದ್ದಾರೆ. ಭವಿಷ್ಯದ ಅಹಿಂದ ನಾಯಕ ಅಂತ ಗುರುತಿಸ್ಕೊತಾ ಇದ್ದಾರೆ. ಭವಿಷ್ಯದ ಕುರುಬ ಸಮುದಾಯದ ನಾಯಕ ಅಂತ ಈಗಾಗಲೇ ಬಿಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಂತರ GB ವಿನಯ್ ಕುಮಾರ್ ಕುರುಬ ಸಮುದಾಯದ ನಾಯಕರಾಗ್ತಾರೆ ಅನ್ನೋ ಚರ್ಚೆ ಆ ಸಮುದಾಯದಲ್ಲೇ ಕೇಳಿ ಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ವಿನಯ್ ಕುಮಾರ್ಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಕುರುಬ ಸಮುದಾಯ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಈ ಬಾರಿ ವಿನಯ್ ಕುಮಾರ್ BJPಯಿಂದ ಸ್ಪರ್ಧೆ ಮಾಡಿದರೆ ಖಂಡಿತವಾಗಿಯೂ ಆ ಕ್ಷೇತ್ರದಲ್ಲಿರುವಂತಹ ಕುರುಬ ಸಮುದಾಯದ ಮತಗಳು ಕಂಪ್ಲೀಟಾಗಿ ವಿನಯ್ ಕುಮಾರ್ ಕಡೆಗೆ ವಾಲುವಂತಹ ಸಾಧ್ಯತೆ ಇದೆ. ಈ ಬಾರಿ ಕುರುಬ ಸಮುದಾಯದವರು ಸಿದ್ದರಾಮಯ್ಯನವರ ಮಾತನ್ನು ಕೇಳೋದಿಲ್ಲ, ವಿನಯ್ ಕುಮಾರ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ರಿಪೋರ್ಟ್ ಸಿಕ್ಕಿರೋದು. ಹೀಗಾಗಿಯೇ BJP ನಾಯಕರೇ ಸ್ವತಃ ಅಖಾಡಕ್ಕಿಳಿದಿದ್ದಾರೆ. ಕೇಂದ್ರ BJP ನಾಯಕರೇ ವಿನಯ್ ಕುಮಾರ್ ಜೊತೆ ಚರ್ಚೆ ನಡೆಸಿರೋದು ತುಂಬ ಗಮನಿಸಬೇಕಾದಂಥ ವಿಚಾರ. ಯಾಕಂದರೆ ಕೇಂದ್ರ BJP ನಾಯಕರು ಒಬ್ಬ ಸಾಮಾನ್ಯ ನಾಯಕನ ಜೊತೆ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಪ್ರತಿಯೊಂದು ರಿಪೋರ್ಟನ್ನು ತಗೊಂಡು ಆ ವ್ಯಕ್ತಿಗೆ ಜನಪ್ರಿಯತೆ ಇದೆಯಾ, ಅವ್ರು ಗೆಲ್ತಾರಾ, ಭವಿಷ್ಯದ ಚುನಾವಣೆಗಳಲ್ಲೂ ಅವರಿಂದ ನಮ್ಮ ಪಕ್ಷಕ್ಕೆ ಪ್ರಯೋಜನ ಆಗುತ್ತಾ, ಎಲ್ಲ ಲೆಕ್ಕಾಚಾರಗಳ ಮೇಲೇ ಅವರು ಯಾರ ಜೊತೆನಾದರೂ ಮಾತನಾಡ್ತಾರೆ. ಹೀಗಾಗಿ ವಿನಯ್ ಕುಮಾರ್ ಬಗ್ಗೆ ಕೇಂದ್ರ ನಾಯಕರಿಗೂ ಕೇಂದ್ರ BJP ನಾಯಕರಿಗೆ ಸಕಾರಾತ್ಮಕ ರಿಪೋರ್ಟ್ ಹೋಗಿದೆ. ವಿನಯ್ ಕುಮಾರ್ ದಿನೇ ದಿನೇ ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ. ಅವರು ಕೇವಲ ಈ ವಿಧಾನಸಭಾ ಚುನಾವಣೆಯಲ್ಲ, ಮುಂದಿನ ಚುನಾವಣೆಗಳಲ್ಲೂ ನಮ್ಮ ಪಕ್ಷಕ್ಕೆ ಶಕ್ತಿ ಆಗ್ತಾರೆ, ಅಂಥವ್ರನ್ನ ಬಳಸ್ಕೋಬೇಕು ಅನ್ನೋ ರಿಪೋರ್ಟ್ ಈಗ ಕೇಂದ್ರ BJP ನಾಯಕರಿಗೆ ಹೋಗಿದೆಯಂತೆ. ಹೀಗಾಗಿಯೇ ಕೇಂದ್ರ BJP ನಾಯಕರೇ ಖುದ್ದು ದೂರವಾಣಿ ಮೂಲಕ ವಿನಯ್ ಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸಿರೋದು. ವಿನಯ್ ಕುಮಾರ್ ಕೂಡ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ದಾರಂತೆ BJP ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ. ಕಳೆದ 1 ತಿಂಗಳಿಂದ ಅವರು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ, ನಾನು BJPಯಿಂದ ಟಿಕೆಟ್ ಕೊಟ್ಟರು ನಿಲ್ತೀನಿ, ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರು ನಿಲ್ತೀನಿ ಅಂತ ಆಗಲೇ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಅವರಿಗೆ BJP ಟಿಕೆಟ್ ಸಿಕ್ಕಿದ್ರೆ ಖಂಡಿತ ಸ್ಪರ್ಧೆ ಮಾಡೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಮಾತನ್ನು ಅವರ ಬೆಂಬಲಿಗರು ಹೇಳ್ತಾ ಇರೋದು. ಮತ್ತು ವಿನಯ್ ಕುಮಾರ್ BJPಯಿಂದ ನಿಂತರೆ ಗೆದ್ದೇ ಗೆಲ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರೋದು. ಯಾಕಂದರೆ ವಿನಯ್ ಕುಮಾರ್ BJPಗೆ ಬಂದರೆ BJPಯ ಸಾಂಪ್ರದಾಯಿಕ ಮತಗಳು ಆ ಕ್ಷೇತ್ರದಲ್ಲಿ 60,000 ಇದ್ದೇ ಇದೆ. ಜೊತೆಗೆ ಕುರುಬ ಸಮುದಾಯದ 3/4 ಭಾಗ ಓಟು ವಿನಯ್ ಕುಮಾರ್ಗೆ ಬರುತ್ತೆ. ಅವರು ಸಿದ್ದರಾಮಯ್ಯನವ್ರ ಮಾತನ್ನು ಕೇಳೋದಿಲ್ಲ ಆ ಕ್ಷೇತ್ರದಲ್ಲಿ ಈ ಬಾರಿ. ಯಾಕಂದರೆ ಅವರೆಲ್ಲರಿಗೂ ಬೇಸರ ಆಗಿದೆ, ಸಿದ್ದರಾಮಯ್ಯನವರು ಸಮುದಾಯದವರಿಗೆ ಅಷ್ಟಾಗಿ ಗಮನ ವಹಿಸ್ತಿಲ್ಲ ಅಂತ ಆ ಸಮುದಾಯಕ್ಕೆ ಬೇಸರ ಇದೆ. ಹೀಗಾಗಿ ತಮ್ಮ ಭವಿಷ್ಯದ ನಾಯಕನನ್ನು ಬಿಟ್ಕೊಡೋದಿಲ್ಲ ಆ ಸಮುದಾಯದವರು ಅನ್ನೋ ಮಾತು ಕೇಳಿ ಬರ್ತಿರೋದು. ಮತ್ತು ವಿನಯ್ ಕುಮಾರ್ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರೋದ್ರಿಂದ ಅಹಿಂದ ವರ್ಗದ ಮತಗಳು ಕೂಡ ವಿನಯ್ ಕುಮಾರ್ಗೆ ಬರುತ್ತೆ. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅವರು ಸಾಕಷ್ಟು ಬೆಂಬಲಿಗರ ಹೊಂದಿದ್ದಾರೆ, ಅವರು ಕೂಡ ಓಟ್ ಹಾಕ್ತಾರೆ ಅನ್ನೋ ಚರ್ಚೆ ಶುರುವಾಗಿರೋದು. ಹೀಗಾಗಿ BJP ನಾಯಕರು ವಿನಯ್ ಕುಮಾರ್ಗೆ ಟಿಕೆಟ್ ಕೊಟ್ಟರೆ ಲಿಂಗಾಯತ ಮತಗಳು, BJPಯ ಸಾಂಪ್ರದಾಯಿಕ ಮತಗಳು,
ಕುರುಬ ಸಮುದಾಯದ ಮತಗಳು, ಅಹಿಂದ ವರ್ಗದ ಮತಗಳು ಎಲ್ಲ ಸೇರಿ ವಿನಯ್ ಕುಮಾರ್ ಗೆದ್ದೇ ಗೆಲ್ತಾರೆ ಅನ್ನೋ ಚರ್ಚೆ ಶುರುವಾಗಿರೋದು. ರಾಜ್ಯ BJP ಕೋರ್ ಕಮಿಟಿ ಸಭೆನಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆ. ವಿನಯ್ ಕುಮಾರ್ ಗೆಲ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಆ ಸಭೆಯಲ್ಲೂ ಕೂಡ ವಿನಯ್ ಕುಮಾರ್ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸೇ ಬಂದಿದೆ. ಖಂಡಿತ ವಿನಯ್ ಕುಮಾರ್ಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಬೋದು, ಸಿದ್ದರಾಮಯ್ಯನವ್ರಿಗೆ ಸೆಡ್ಡು ಹೊಡಿಬೋದು. ಆ ಕ್ಷೇತ್ರವನ್ನು ಕಾಂಗ್ರೆಸ್ ಕೈಯಿಂದ ಕಿತ್ಕೊಂಡು ನಾವು BJP ಬಾವುಟವನ್ನು ಹಾರಿಸಬಹುದು ಅನ್ನೋ ಚರ್ಚೆ ಶುರುವಾಗಿರೋದು. ನಿಜಕ್ಕೂ ಇದು ಕಾಂಗ್ರೆಸ್ ಮತ್ತು CM ಸಿದ್ದರಾಮಯ್ಯನವ್ರಿಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು.